ಎದಳ ಮೇಲೆ ರೆಡಿ ಆಗಿಲ್ವಾ ಏನು ಇಷ್ಟೊತ್ತಾವ ಟೈಮ್ ಇನ್ನೂ ಕೂತಿದ್ಯಾ ಮೇಕಪ್ ಹಾಕೊಂಡು ಬಾಮ್ಮ ಹಾ ರೆಡಿನೇ ರಯ್ಯ ರೆಡಿನಾ ನೀವ್ ರೆಡಿನೇನ್ರಿ ರಘು ರೆಡಿ ಹೋಗಮ್ಮ ಬೇಗ ಹೋಗಯ್ಯ ಹಾ ರೆಡಿ ಆಕ್ಷನ್ ಹೇಳ್ರಿ ಕ್ಯಾಮ್ರಾ ಆಕ್ಷನ್. ನೀವು ಪ್ರಕೃತಿ, ಸಂಸ್ಕೃತಿ ಅಥವಾ ಕ್ರೀಡೆಗಳನ್ನು ಪ್ರೀತಿಸುತ್ತಿದ್ದರೆ ಅಥವಾ ಸ್ವಲ್ಪ ವಿಶ್ರಾಂತಿಯನ್ನು ಹುಡುಕುತ್ತಿದ್ದರೆ ಥೈಲ್ಯಾಂಡ್ ನಿಮಗೆ ಸೂಕ್ತ ಸ್ಥಳವಾಗಿದೆ. ಸ್ಮೈಲ್ಸ್ನ ಈ ಭೂಮಿಯ ಐತಿಹಾಸಿಕ ನಗರಗಳಲ್ಲಿ ಪ್ರಭಾವಶಾಲಿ ದೇವಾಲಯಗಳು ಮತ್ತು ವರ್ಣರಂಜಿತ ಮಾರುಕಟ್ಟೆಗಳನ್ನು, ಹಚ್ಚ ಹಸಿರಿನ ಕಾಡುಗಳು, ವಿಲಕ್ಷಣ ಪ್ರಾಣಿಗಳು, ಭವ್ಯವಾದ ಮರಳಿನ ಕಡಲತೀರಗಳು ಮತ್ತು ಸುಂದರವಾದ ಉಷ್ಣವಲಯದ ದ್ವೀಪಗಳಂತೆ ಆನಂದಿಸಬಹುದು. ಬನ್ನಿ, ಹಾಗಿದ್ದರೆ ಇನ್ನೇಕೆ ತಡ, ಮುಂದುವರಿಸೋಣ. ಥೈಲ್ಯಾಂಡ್, ಅಧಿಕೃತವಾಗಿ ಥೈಲ್ಯಾಂಡ್ ಸಾಮ್ರಾಜ್ಯ, ನಗುವಿನ ನಾಡು ಎಂದು ಕರೆಯಲ್ಪಡುವ ಒಂದು ಚೈತನ್ಯಶೀಲ ಆಗ್ನೇಯ ಏಷ್ಯಾದ ರಾಷ್ಟ್ರ. ಹಿಂದೆ ಸಿಯಾಮ್ ಎಂದು ಕರೆಯಲ್ಪಡುತ್ತಿದ್ದ ಇದು, ಈ ದೇಶವು 5,13,115 ಚದರ ಕಿಲೋಮೀಟರ್ಗಿಂತಲೂ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದ್ದು, ಉಷ್ಣವಲಯದ ಹವಾಮಾನ, ಸುಮಾರು 70 ಮಿಲಿಯನ್ ಜನಸಂಖ್ಯೆ ಮತ್ತು ಶ್ರೀಮಂತ ಬೌದ್ಧ ಸಂಸ್ಕೃತಿಯನ್ನು ಹೊಂದಿದೆ. ಆಗ್ನೇಯ ಏಷ್ಯಾದ ಒಂದು ಸುಂದರ ದೇಶವಾಗಿದ್ದು, ಅದರ ಶ್ರೀಮಂತ ಇತಿಹಾಸ, ರೋಮಾಂಚಕ ಸಂಸ್ಕೃತಿ, ಉಷ್ಣವಲಯದ ಕಡಲತೀರಗಳು, ಪ್ರಾಚೀನ ದೇವಾಲಯಗಳು, ರುಚಿಕರವಾದ ಪಾಕಪದ್ಧತಿ ಮತ್ತು ಆತ್ಮೀಯ ಆತಿಥ್ಯಕ್ಕೆ ಹೆಸರುವಾಸಿಯಾಗಿದೆ. ಇದು ವಿಶ್ವದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಮತ್ತು ಅದರ ಜನರ ಸ್ನೇಹಪರ ಸ್ವಭಾವದಿಂದಾಗಿ ಇದನ್ನು ಹೆಚ್ಚಾಗಿ ಸ್ಮೈಲ್ಸ್ ಲ್ಯಾಂಡ್ ಎಂದು ಕರೆಯಲಾಗುತ್ತದೆ. ಥೈಲ್ಯಾಂಡ್ ಎಂದಿಗೂ ಯುರೋಪಿಯನ್ ಶಕ್ತಿಯಿಂದ ಔಪಚಾರಿಕವಾಗಿ ವಸಾಹತುಶಾಹಿಯಾಗಿಲ್ಲ. ಇದು ಆಗ್ನೇಯ ಏಷ್ಯಾದ ದೇಶಗಳಲ್ಲಿ ವಿಶಿಷ್ಟವಾಗಿದೆ. ವಸಾಹತುಶಾಹಿ ಯುಗದಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳೊಂದಿಗೆ ರಾಜತಾಂತ್ರಿಕತೆಯನ್ನು ಯಶಸ್ವಿಯಾಗಿ ಸಮತೋಲನಗೊಳಿಸಿತು ಮತ್ತು ತನ್ನ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡಿತು. ಥೈಲ್ಯಾಂಡ್ ಆಗ್ನೇಯ ಏಷ್ಯಾದ ಭಾಗವಾಗಿದ್ದು, ಉತ್ತರಕ್ಕೆ ಮ್ಯಾನ್ಮಾರ್ ಮತ್ತು ಲಾವೋಸ್ನ ಗಡಿಯನ್ನ ಹೊಂದಿದೆ. ದಕ್ಷಿಣಕ್ಕೆ ಇದರ ನೆರೆಹೊರೆಯವರು ಕಾಂಬೋಡಿಯಾ ಮತ್ತು ಮಲೇಷ್ಯಾ. ಥೈಲ್ಯಾಂಡ್ ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು 1,700 ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ. ದಕ್ಷಿಣಕ್ಕೆ ಉದ್ದವಾದ ಕರಾವಳಿಯನ್ನ ಹೊಂದಿರುವ ದೇಶವಿದು. ಥೈಲ್ಯಾಂಡ್ ಪೂರ್ವಕ್ಕೆ ಥೈಲ್ಯಾಂಡ್ ಕೊಲ್ಲಿಯನ್ನು ಮತ್ತು ಪಶ್ಚಿಮಕ್ಕೆ ಪೂರ್ವ ಹಿಂದೂ ಮಹಾಸಾಗರದ ಅಂಚಿನ ಸಮುದ್ರವಾದ ಅಂಡಮಾನ್ ಸಮುದ್ರವನ್ನ ಹೊಂದಿದೆ. ಥೈಲ್ಯಾಂಡ್ನ ಪಟಾಯಾ ನಗರದ ನೈಟ್ ಲೈಫ್ ಎಲ್ಲೆಡೆಯೂ ಹಬ್ಬಿಕೊಂಡಿದೆ. ಇಲ್ಲಿ ಬಾಡಿ ಮಸಾಜ್ ಮತ್ತೆ ವೈಶ್ಯವಾಟಿಕೆ ತುಂಬಾ ಸುಲಭವಾಗಿ ಕಂಡುಬರುತ್ತದೆ. ನೀವುಗಳು ಇಲ್ಲಿ ಬಂದಾಗ ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗುತ್ತದೆ. ಥಾಯ್ ಆಹಾರವು ಮಸಾಲೆಯುಕ್ತ, ಹುಳಿ, ಸಿಹಿ, ಉಪ್ಪು ಮತ್ತು ಕಹಿ ರುಚಿಗಳ ಅದ್ಭುತ ಸಮತೋಲನಕ್ಕಾಗಿ ಜಾಗತಿಕವಾಗಿ ಪ್ರಸಿದ್ಧವಾಗಿದೆ. ಪ್ಯಾಡ್ ಥಾಯ್, ಟಾಮ್ ಯಮ್ ಸೂಪ್, ಗ್ರೀನ್ ಕರಿ ಮತ್ತು ಸೋಮ್ ತುಮ್, ಪಪಾಯಿ ಸಲಾಡ್ ನಂತಹ ಸ್ಟೇಪಲ್ಸ್ ಪ್ರಪಂಚದಾದ್ಯಂತ ಜನಪ್ರಿಯವಾಗಿವೆ. ಬೀದಿ ಆಹಾರ ಮಳಿಗೆಗಳು ಹೆಚ್ಚು ಕೈಗೆಟುಕುವ ಮತ್ತು ಅಧಿಕೃತ ಪಾಕಶಾಲೆಯ ಅನುಭವಗಳನ್ನು ನೀಡುತ್ತವೆ. ನೈಟ್ ಕತ್ತಲಿನಲ್ಲಿ ನಡೆಯುವ ಹಬ್ಬಗಳು ಮತ್ತೆ ಸರ್ಕಸ್, ರೋಡ್ ಶೋ, ಬೈಕ್ ರ್ಯಾಲಿ ಮತ್ತೆ ಪಬ್ಸ್, ಬಾರ್ನಲ್ಲಿ ನಡೆಯುವ ಕ್ರೀಡೆಗಳಿಗೆ ಪಟಾಯಾ ತುಂಬಾ ಹೆಸರುವಾಸಿಯಾಗಿದೆ.
ಬಗ್ಗೆ ನಿಮಗೇನನ್ಸಿತು ಎಂದು ಕಮೆಂಟ್, ಲೈಕ್ ಮೂಲಕ ತಿಳಿಸಿರಿ. ಮತ್ತೆ ಸಿಗ್ತೀನಿ ಹೊಸ ದೇಶದ ಹಲವು ವಿಷಯಗಳ ಬಗ್ಗೆ ಇನ್ನೂ ಹೆಚ್ಚು ಹುಡುಕಿ ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ ಗೆಳೆಯರೆ. ಬೈ ಬಾಯ್.